ಮುರುಡೇಶ್ವರ ಜೀವನ ಇಲ್ಲಿಂದ ಪಾವನ ಆಗಲಿ ಅಂತ ಬಂದಿದ್ದೀವಿ. ಓ ಮೈ ಗಾಡ್. ಕಿಲೋಮೀಟರ್ ನಡೀತಾ ಇದೀವಿ ಗುರು ಬರೀ ಕಾಲಲ್ಲಿ. ದಯವಿಟ್ಟು ಕೈ ಮುಗಿತೀನಿ ಒಳಗೆ ದಾರಿ ಮಾತ್ರ ರಹಸ್ಯವಾಗಿದೆ. ನದಿಯ ಮೂಲೆಯಲ್ಲಿ ಒಂದು ಅಂಗಡಿ. ಐ ಥಿಂಕ್ ಇದರಿಂದ ಆ ಕಡೆ ಹೋಗ್ಬೋದು ಅಂತ ಅನ್ಕೊಂತೀನಿ. ಸಣ್ಣ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಮೇಜರ್ಲಿ ಫಾರ್. ಸೊ ನಾವು ಇವಾಗ ಟ್ರಿಪ್ ಹೋಗ್ತಾ ಇದ್ದೀವಿ. ಒಂದು 3 days ಇಲ್ಲಿಂದ ಮುರುಡೇಶ್ವರಕ್ಕೆ ಹೋಗಬೇಕು ಅಂತ ಫಸ್ಟ್ ಪ್ಲ್ಯಾನ್ ಇರೋದು. ಅಲ್ಲಿಂದ ಎಲ್ಲಿಗೆ ಅಂತ ನಮಗೂ ಹಿಡಿಯಲ್ಲ. ಸೊ ಮನೆ ಬಿಡ್ತಾ ಇದ್ದೀವಿ. ಸೊ ಇಲ್ಲಿಂದ ಸೀದಾ ಮಂಡ್ಯಗೆ ಹೋಗ್ತೀವಿ. ಮಂಡ್ಯದಿಂದ ಅಲ್ಲಿ ನಮ್ಮ ಫ್ರೆಂಡ್ಸ್ಗಳು ಜಾಯ್ನ್ ಆಗ್ತಾರೆ. ಸೊ ಅವ್ರ ಜೊತೆ ಅಲ್ಲಿಂದ ಕಂಟಿನ್ಯೂ ಮಾಡ್ತೀವಿ. ಈಗ ಸದ್ಯಕ್ಕೆ ಇಲ್ಲಿಂದ ಟು ಮಂಡ್ಯ. ನನ್ನ ಫ್ರೆಂಡ್ಸ್ ಮನೆ ಹತ್ರ ಬಂದಿದ್ದೀನಿ. ಸೊ ಇದು ನನ್ನ ಫ್ರೆಂಡ್ಸ್ ಮನೆ. ಸೊ ಅಂಡ್ ದೆನ್ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಮಿಸ್ಟರ್ ವಸಂತ್. ಹೇಳಿ. ಸೊ ನಮ್ಮ ಜೊತೆ ಇನ್ನೂ ಯಾರ್ಯಾರು ಜಾಯ್ನ್ ಆಗ್ತಿದ್ದಾರೆ? ಓಕೆ, ಎಷ್ಟು ಜನ ಬರ್ತಿದ್ದಾರೆ ಇವಾಗ ನಮ್ಮ ಜೊತೆ? ಎಷ್ಟು ಜನ ಬರ್ತಿದ್ದಾರೆ ನಂಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಎಷ್ಟು ಜನ ಬರ್ತಾರೆ ಅಂತ. ನಾನು ಹೇಳ್ತೀನಿ. ಟೋಟಲ್ಲು ರೈಲ್ವೆ ಸ್ಟೇಷನಲ್ಲಿ ಎಲ್ಲರೂ ಪರಿಚಯ ಮಾಡಿಸ್ಕೊಡ್ತೀನಿ. ಇವಾಗ ಇಲ್ಲಿ ಇವರೆಲ್ಲ ರೆಡಿಯಾಗಿ ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ನೆಕ್ಸ್ಟ್ ನಮ್ಮ ಪಯಣ. ಮಹಾವೀರ ಸರ್ಕಲಲ್ಲಿ ಇದ್ದೀನಿ. ನನ್ನ ಫ್ರೆಂಡ್ಸ್ಗಳದ್ದು ಒಂದೊಂದೆಲ್ಲ ಗೋಳು, ನನ್ನ ಮಕ್ಕಳದು ಏನು ಟೈಮಿಂಗ್ ಸೆನ್ಸೇ ಇಲ್ಲ. ಇನ್ನು 20 ನಿಮಿಷದಲ್ಲಿ ಟ್ರೈನ್ ಬರ್ತಿದೆ. ನನ್ನ ಮಗಳಿಂದ ಆಟೋ, ಬೈಕು, ಸಿಗರೇಟು ಅನ್ಕೊಂಡು ನಿಂತವ್ರೆ. ಸೊ ಸರ್ಕಲಲ್ಲಿ ಇದ್ದೀನಿ. ರೈಲ್ವೆ ಸ್ಟೇಷನ್ ಹೊರಗಡೆ ಹೋಗೋಣ. ಇವ್ರ ಟೆನ್ಷನಿಂದ ತಲೆಯಲ್ಲಿ ಒಂದು ಕೂದಲು ಉದುರೋಯ್ತು. ನಂದೇ ಟಿಕೆಟ್ ಐತಲ್ಲ ತೋರಿಸಿ, ನಾವು ಮಾಡಿದ್ರೆ ನಂದು ತೆಗಿಲ್ಲ ಆಪಡ. ಆಯಿತು ತಗೊಳಪ್ಪ. ಏನು ನನ್ನ ಫ್ರೆಂಡು ದಿಲೀಪ್ ಅಂತ, ಇವನು ಬರ್ತಾನೆ. ಏನಿಲ್ಲ, ನಿಂದು ರಿಕ್ವೈರ್ಮೆಂಟ್ ಏನಿದೆ ಹೇಳ ಈ ಟ್ರಿಪ್ಪಲ್ಲಿ? ಏನೇನು ನೋಡಬೇಕು ಅಂತ ಬರ್ತಿದೆ ಟ್ರಿಪ್ಗೆ? ಫಸ್ಟು ಟ್ರೈನ್ ಬರಲಿ ಅತ್ತಮ್ಮ, ಆಮೇಲೆ ನೋಡಮ್ಮ. ಗೈಸ್ ನೀನು ಮಚ್ಚ ಇರಲಿ ತೋರಿಸ. ಸೊ ರೈಲ್ವೆ ಸ್ಟೇಷನು, ಟಿಕೆಟ್ ಕೌಂಟ್ರು. ನಂಬರ್ 1 ಇವನು ಟ್ರಿಪ್ ಪ್ಲ್ಯಾನರು. ಇದು ನಂಬರ್ 2, ನಂಬರ್ 3, ಏನು ಮಚ್ಚ, ನಂಬರ್ 4, ನಂಬರ್ 5, ನಂಬರ್ 6, ನಂಬರ್ 7 ನಂದು ಲಕ್ಕಿ ನಂಬರ್. ಅದು ಕಣಲ್ಲಿ ಅಲ್ಲ, ನಂಬರ್ 7 ನಾನೇ ಕಣ ಲಾಸ್ಟಲ್ಲಿ ಉಳಿದಿರೋದು. ಓಕೆ, ನಂಬರ್ 7 ಅವನೇ, ನಾನೇ ನಂಬರ್ 6. ಬೇಸಿಕಲಿ ಏನಂತಂದರೆ ಬೆಂಗಳೂರಲ್ಲಿ ಇದ್ದವ್ರಿಗೆ ಏನು ಒಂದು ಸ್ಟ್ರೆಸ್ಸು, ಯಾವಾಗಲೂ ದುಡಿಯೋದೇ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಬರೀ ಕೆಲಸ ಬರೀ ಇಷ್ಟೇ ಇರುತ್ತೆ ಲೈಫು. ಸೊ ಯಾವಾಗಾದರೂ ಒಂದು ಸರಿ ಈ ಥರ ಹೊರಗಡೆ ಹೋದಾಗ ನಮಗೆ ಸಿಗೋ ಖುಷಿನೇ ಬೇರೆ. ಸೊ ಎಲ್ಲರೂ ಹೇಳೋದು ಅಷ್ಟೇ, ಇರೋದು ಒಂದೇ ಜೀವನ. ಸೊ ಇಷ್ಟ ಬಂದ ನೆನಪಿಲ್ಲ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಇರೋವರೆಗೂ ಚೆನ್ನಾಗಿರಬೇಕು. ಸೊ ತುಂಬ ಕಷ್ಟಪಟ್ಟು ದುಡ್ದು ತಿಂಗಳೆಲ್ಲ ಒಂದು ದಿನನೂ ರಜಾ ಇಲ್ದೇನೆ ದುಡ್ದಿರೋದಕ್ಕೆ ಇವತ್ತು ಲಾಂಗ್ ಟೈಮ್ ಲೀವ್ ಹಾಕ್ಬಿಟ್ಟು 3 ದಿನ ಒಂದೊಳ್ಳೆ ಜಾಗಗಳು ನೋಡ್ಕೊಂಬರೋಣ ಅಂತ ಕರ್ನಾಟಕದಲ್ಲಿ. Sometimes I tend to lose myself when I'm out here on my own. I never seem to get it right, but I guess that's how we finally ಕೂತಿರೋರ್ನೆಲ್ಲರೂ ಎಬ್ಬರಿಸಿ ಬೇರೆ ಕಡೆ ಶಿಫ್ಟ್ ಮಾಡಿ ನಮಗೆ ಅಂತ ಒಂದು ಸೀಟ್ನ ಬುಕ್ ಮಾಡಿ ನಮ್ಮ ಫ್ರೆಂಡ್ಸು ನಾವೆಲ್ಲ ಜಾಲಿಯಾಗಿ ಈಗ ಟ್ರಿಪ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಹಾಯ್ ಗೈಸ್. ಸೊ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಊಟ ಮಾಡೋಣ ಇವಾಗ, ಊಟದ ಟೈಮು. ಯಾವಾಗ ಮಧ್ಯರಾತ್ರಿಲಿ ಡ್ಯಾನ್ಸ್ ಆಡ್ತೀನಿ, ಕಂಟೆಂಟ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಇನ್ನು 200 ಸಾಂಗ್ ಚೇಂಜ್ ಆದರೂ ಯಾವುದೋ ಡ್ಯಾನ್ಸ್ ಆಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಇವರಿಗೆ. ಕಂಟೆಂಟ್ ಕೊಡ್ರಪ್ಪ, ಕಂಟೆಂಟ್ ಕೊಡೋರ ಜೊತೆ ಸೇರ್ರಪ್ಪ ಅಂತಂತಾರೆ. ಕಂಟೆಂಟ್ ಕೊಡ್ರು ಅಂದರೆ ಎಣ್ಣೆ ಕೊಡ್ತೀನಿ ಅಂತೀರಾ? ಎಲ್ಲ ಇನ್ನೂ ಡಿಸೈಡ್ ಆಗಿಲ್ಲ ಸಾಂಗು.
ನೋಡ್ಲಿ ಬಿಡ್ಲ ಟ್ರೈನ್ ನೋಡ್ಕೊಂಡ್ರು ಹಂಗೆ ಇವತ್ತು ಏನೇನು ನಮ್ಮ ಎಂಜಾಯ್ಮೆಂಟ್ ಇತ್ತು. ಸೊ ಇದು ಇಲ್ಲಿಗೆ ಒಂದು ಸ್ವಲ್ಪ ನಿಂತಿದೆ. ಸೊ ಮತ್ತೆ ನಾವು ಬೆಳಿಗ್ಗೆ ಕಂಟಿನ್ಯೂ ಮಾಡೋಣ. ಇವಾಗ ಸ್ಲೀಪಿಂಗ್ ಇವಾಗ ಸ್ಲೀಪಿಂಗ್ ಟೈಮ್. ಸೊ ಮಾರ್ನಿಂಗ್ ಆಗಿದೆ. ಅಂಕಲ್ ಗುಡ್ ಮಾರ್ನಿಂಗ್. ಅಂಕಲ್ ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ನಾನು ಯೂಟ್ಯೂಬ್ ಬ್ಲಾಗರ್ ನಾನು. ಸೊ ಹೌದಾ, ರಾತ್ರಿ ಎಲ್ಲ ಸುಮ್ಮನೆ ಕೂಳೆ ಕೊಟ್ಬಿಟ್ಟಿದ್ದೀವಿ ಎಲ್ರಿಗೂ ಇಲ್ಲಿ. ಓಕೆ ಓಕೆ. ಸೊ ಎಲ್ಲರೂ ಒಂದು ರೌಂಡ್ ಮಾತಾಡ್ಸ್ಕೊಂಡು ನಮ್ಮಲ್ಲಿ. ಎಲ್ಲಿ? ಇಲ್ಲ, ಪಕ್ಕ ಕಂಪಾರ್ಟ್ಮೆಂಟಲ್ಲಿ ಇಲ್ಲಿ ಒಬ್ರು ಕೂತಿದ್ರು ಗೊತ್ತಾ, ಅವ್ರಿಗೆ ಟೌನಲ್ಲೇ ಕೊಟ್ಬಿಟ್ಟು ಸೀಟ್ ಕೊಡ್ಸಿದ್ವಿ. ಹೌದು ಗೊತ್ತಾಯ್ತು. ನೀವು ಬೇರೆ ಮಲಗಿದ್ರಿ, ಸುಮ್ಮನೆ ನಾವು ಮಲಗಿರೋ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾವೇ ಇದು ಮಾಡ್ತಿದ್ವಿ. ಮಚ್ಚ ಗುಡ್ ಮಾರ್ನಿಂಗ್. ಎಷ್ಟೊತ್ತಿಗೆ ಎದ್ದೇಳೋದು ಈಗ? ಅಪ್ಪಿ ಗುಡ್ ಮಾರ್ನಿಂಗ್. ಹ್ಯಾಪಿ ಮಾರ್ನಿಂಗ್. ಇವರೊಬ್ರು ಯಾರೋ ಮಲ್ಕೊಂಡ್ಬಿಟ್ಟವ್ರೆ. ಮಾರ್ನಿಂಗ್ ಹೇಳಲ್ವೇನೆ? ಗುಡ್ ಮಾರ್ನಿಂಗ್ ಕಂದ. ಸೊ ಪ್ಲೇಸಸ್ಗಳು ಇಲ್ಲೇ ಸಕ್ಕತ್ತಾಗಿದೆ. ನಾನು ಹೆಂಡತಿ ಒಳ್ಳೆ ಕಿಟಕಿ ಪಕ್ಕದಲ್ಲಿ ಮಲಗಿರೋದ್ರಿಂದ ಒಳ್ಳೆ ಎಂಜಾಯ್ಮೆಂಟ್. ನೋಡಿ ಯಾವ್ಯಾವ ಥರ ಪ್ಲೇಸಸ್ ಇದೆ, ಬೆಳಕು, ನಿದ್ದೆ. ಸೊ ಇನ್ನೂ ಒಂದಷ್ಟು ಜನ ಏನೋ ಮಿಸ್ ಆಗಿಬಿಟ್ಟಿದ್ದಾರೆ. ಎಲ್ಲೇ ಅವರು ಇಬ್ರು ಅಪ್ಪೆ. ಸೊ ಇಬ್ರು ಕಳ್ಳ ನನ್ನ ಮಕ್ಕಳು ಇಲ್ಲೇ ಅವರೇ. ಸುದೀಪ್ ಇವನಿ ಅನ್ಕೊಬಿಟ್ಟವನೇ. ಏನು ಮಜಾ ಬೆಳಿಗ್ಗೆ ಏನೋ ಕೇಳ್ತಿದ್ದೆ. ಎಲ್ಲ ಕಾಸೆಲ್ಲ ಖಾಲಿ. ಅವತ್ತು ನೈಟಿಂದ ಏನು ಕಿತ್ತಪ್ಪ ಹಾಕಿದ್ರಪ್ಪ. ಅಂತೂ ಇಂತೂ ಎಲ್ಲಿಗೆ ಬಂದ್ವಿ ಮಚ್ಚ ನಾವು? ಮಂಗ್ಳೂರು ಬಂದ ಮಚ್ಚ ನಾವು. ಎಷ್ಟೊತ್ತಾಗುತ್ತೆ? 4 ಅವರು. ಸೊ ಏನು ಮಧ್ಯಾಹ್ನ ಹೋಗಿ ಸೇರಿ ನೈಟು ಒಂದು 10 ಗಂಟೆಗೆ ಟ್ರೈನ್ ಹತ್ತಿದ್ದು. 13 ಅವರ್ ಜರ್ನಿ. ಲೈಫಲ್ಲಿ ಫಸ್ಟ್ ಟೈಮ್ 15 ಅವರ್ ಜರ್ನಿ ಮಾಡ್ತಾರೆ. ಹೇಗಿತ್ತಾ? ಮಚ್ಚ ಜೀವನದಲ್ಲಿ ಮಚ್ಚ ಟ್ರೈನಲ್ಲಿ ಬರಲಿ ಬಸ್ಸಲ್ಲಿ ಬರಲಿ ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕುಡಿಯೋ ಮಜಾನೇ ಬೇರೆ. ಹೆಂಗೈತೆ ಮಚ್ಚ? ಚೆನ್ನಾಗಿಲ್ಲ. ಓ ಯಾವುದು ಮಚ್ಚ ಇದೆ ರೈಲ್ವೆ ಸ್ಟೇಷನ್? ಮಂಗಳೂರು ರೈಲ್ವೆ ಸ್ಟೇಷನಾ? ಮಂಗಳೂರು ರೈಲ್ವೆ ಸ್ಟೇಷನಲ್ಲಿ ಟೀ ಮಾತ್ರ ಡಬ್ಬಾ ಥರ ಇರುತ್ತೆ. ಮಂಗಳೂರು ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಕಡೆ ಹಿಂಗೆ ಇದು. ಸೊ ಚೆನ್ನಾಗಿ ಮಜಾ ಏನು ಗೊತ್ತಾ, ಚೆನ್ನಾಗಿದ್ರೆ ನೆಕ್ಸ್ಟ್ ಸಲ ಟ್ರಿಪ್ಪಿಗೆ ಬರಲಿ ಅಂತ, ಚೆನ್ನಾಗಿಲ್ದೆ ಹೋದರೆ ಹುಡುಗಿ ಬಂದು ಹೊಡಿಲಿ ಅಂತ. ಹಂಗೆ ನೋಡ್ರಿ, ಕುಡಿತಾ ಇರೋರು ಅಷ್ಟೇ ಹೇಳ್ತಾ ಇರೋದು. ನಮಗೆಲ್ಲ ಟೀ ಕಾಫಿ ಅಭ್ಯಾಸ ಇಲ್ಲ, ಸೊ ಅದಕ್ಕೆ ನಾವು ರಿವ್ಯೂ ಕೊಡ್ತಿಲ್ಲ. ನಾವೆಲ್ಲ ಬೆಳಗ್ಗೆ ಬೀರ್. ಆಕ್ಚುಲಿ ಏನು ಗೊತ್ತಾ, ನಾವಿಬ್ರು ಒಂದೇ ಥರ ಡ್ರೆಸ್ ಹಾಕೊಂಡಿದ್ದೀವಿ.
ಅದು ನಾನು ಹೇಳೇ ಇರಲಿಲ್ಲ. ಹೌದಾ? ಸೊ ಎಷ್ಟು ಎಲ್ಲ ಚೆನ್ನಾಗಿದೆ. ಇವಾಗ ಅಷ್ಟೇ ರೆಡಿ ಆಗಿದ್ದೀನಿ. ರೆಡಿ ಆಗಿರೋದಂದರೆ ಏನೂ ಇಲ್ಲ, ಮಕ್ಕಳಿಗೆ ನೀರು ಹಚ್ಕೊಂಡು ಅಲ್ಲಿಚ್ಕೊಂಡಿರೋದು ಅಷ್ಟೇ. ನೀನು? ನಾನು ಏನೂ ಮಾಡಿಲ್ಲ. ಆದ್ರೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಓಹೋ, ಬರೀ ಡಮ್ಮಳಿಯೋದು. ಇಲ್ಲ ರೆಡಿ ಕಾಣಿಸ್ತಿದ್ದಾಳೆ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಆದರೆ ನಮ್ಮಷ್ಟು ಓ, ಸ್ಟಾರ್ಟ್. ಮೇಕಪ್ ಅನ್ನು ಮೆತ್ತಿಕೊಳ್ಳುತ್ತಿರುವ ಜಾನು. ನಾವು ಬಳಸೋದು ವಿಕೋ ಟರ್ಮರಿಕ್. ನನ್ನ ಜೊತೆಗಾಗಿ ಬಳಸಿ ವಿಕೋ ಟರ್ಮರಿಕ್. ಸೊ ಫೈನಲಿ ವಿ ರೀಚ್ ಮುರುಡೇಶ್ವರ. ನೋಡ್ತಾ ಇರ್ಬೋದು ಬೋರ್ಡು. ಸೊ ಎಲ್ಲ 4 ವರ್ಷದ ಕನಸು ಇವಾಗ ಕನಸಾಗಿದೆ. 4 ವರ್ಷದಿಂದ ಪ್ಲಾನ್ ಮಾಡ್ತಿದ್ವಿ, ಇವಾಗ ಬಂದಿದ್ದೀವಿ. 4 ವರ್ಷ ಆಯ್ತು. ಯಾರಾದ್ರೂ ಏನಾದ್ರು ಹೇಳಕ್ಕೆ ಇಷ್ಟ? ನೀನು ಎಷ್ಟು ವರ್ಷದಿಂದ ಮಾಡ್ತಿದ್ಯಪ್ಪ? ನಾನು 4 ವರ್ಷದಿಂದ ಬರ್ತಾ ಇದ್ದೀನಿ. 4 ವರ್ಷದಿಂದ ಅನ್ಕೋತಾ ಇದ್ವಿ, ಇವಾಗ ಬಂದಿದ್ದೀವಿ. ಸೊ ಎಲ್ಲರೂ ಖುಷಿಯಾಗಿದೆ ಇಲ್ಲಿ ಬಂದ ತಕ್ಷಣ. ಇವಾಗ ನಮ್ಮ ಜರ್ನಿ ಸ್ಟಾರ್ಟ್. ಬನ್ನಿ ನಡಿಲ್ಲ.